ಶನಿ ಕಾಟ ಎಂಬುದು ಯಾರನ್ನ ಬಿಟ್ಟಿಲ್ಲ ಹೇಳಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಶನಿಯು ಬಂದು ನಮ್ಮನ್ನ ಕಾಡಿ ನಮ್ಮಲ್ಲಿರುವ ಶಕ್ತಿಯನ್ನ ಹೊರಗೆ ಹಚ್ಚಿ ಅನೇಕ ತೊಂದರೆಗಳನ್ನ ಕಷ್ಟಗಳನ್ನ ಕೊಟ್ಟು ಪ್ರತಿಯೊಬ್ಬರ ಜೀವನದಲ್ಲಿ ಶನಿ ಬಂದು ಹೋಗಿರ್ತಾನೆ. ಅಂತಹ ಶನಿ ಕಾಟದಿಂದ ಬಳಲ್ತಕ್ಕಂಥವರು ಸಾಡೆ ಸಾತ್ ಶನಿ ದೋಷ, ಪಂಚಮ ಶನಿ ದೋಷ, ಅಷ್ಟಮ ಶನಿ ದೋಷ, ಹೀಗೆ ಹಲವಾರು ಶನಿ ದೋಷಗಳಿಂದ ಬಳಲುತ್ತಿರುವವರು ಈ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಲ್ಲಿ ನಿಮಗೆ ಶನಿಯ ಒಂದು ಕಾಟದಿಂದ ಮುಕ್ತಿ ಎಂಬುದು ದೊರೆಯುತ್ತದೆ. ಭಾರತದ ಪ್ರಸಿದ್ಧ ಶನೇಶ್ವರ ದೇವಸ್ಥಾನಗಳಲ್ಲಿ 4 ಪ್ರಮುಖ ಶನೇಶ್ವರ ದೇವಸ್ಥಾನಗಳು ಬಂದು ನಿಲ್ಲುತ್ತವೆ. ಪ್ರಮುಖವಾಗಿ 4 ದೇವಸ್ಥಾನಗಳನ್ನ ಭಾರತದಲ್ಲಿ ಕಾಣಬಹುದಾಗಿದೆ. ಭಾರತದ ಪ್ರಸಿದ್ಧ ಶನಿ ದೇವಸ್ಥಾನವೆಂದರೆ ಅದು ಮಹಾರಾಷ್ಟ್ರದ ಶನಿ ಶಿಂಗಣಾಪುರದಲ್ಲಿರುವ ಶನೇಶ್ವರ ದೇವಸ್ಥಾನ. ಇದೊಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ನಮ್ಮಲ್ಲಿರುವ ಶನಿಯನ್ನ ದೂರ ಮಾಡತಕ್ಕಂತಹ ಒಂದು ವಿಶೇಷ ಶಕ್ತಿಯನ್ನ ಹೊಂದಿರತಕ್ಕಂತಹ ಶನಿ ದೇವಸ್ಥಾನವಾಗಿದೆ. ನಂತರ ಬರ್ತಕ್ಕಂಥದ್ದು ನವದೆಹಲಿಯ ಛತರ್ಪುರ್ ನಲ್ಲಿರ್ತಕ್ಕಂತಹ ಶನಿಧಾಮ್ ದೇವಾಲಯ. ಇಲ್ಲಿಯೂ ಕೂಡ ಶನಿಗೆ ಸಂಬಂಧಪಟ್ಟ ದೋಷಗಳಿಂದ ಮುಕ್ತಿಯನ್ನು ಪಡೆಯಲು ಈ ಒಂದು ದೇವಸ್ಥಾನಕ್ಕೂ ಹೋಗುತ್ತಾರೆ. ಹಾಗೆ ತಮಿಳುನಾಡಿನಲ್ಲಿರುವ ಪುದುಚೇರಿ ಪಟ್ಟಣದಲ್ಲಿರ್ತಕ್ಕಂತಹ ತಿರುವನ್ನಲ್ಲೂರ್ ಶನೇಶ್ವರನ್ ದೇವಾಲಯವು ಕೂಡ ಶನಿ ಕಾಟದಿಂದ ಮುಕ್ತಿಯನ್ನ ಪಡೆಯುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ನಮ್ಮ ಕರ್ನಾಟಕಕ್ಕೆ ಬಂದಲ್ಲಿ ಕರ್ನಾಟಕದಲ್ಲಿ ಬನ್ನಂಜೆ ಕ್ಷೇತ್ರದಲ್ಲಿ ನೆಲೆಸಿರುವ 23 ಅಡಿ ಎತ್ತರದ ಈ ಒಂದು ಶನೇಶ್ವರ ದೇವಾಲಯ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಈ ಒಂದು ಶನೇಶ್ವರ ದೇವಸ್ಥಾನದಲ್ಲಿ ಯಾರಿಗೆ ಸಾಡೆ ಸಾತ್ ಶನಿ ದೋಷ ಇರುತ್ತದೆಯೋ ಅಥವಾ ಶನಿ ಕಾಟದಿಂದ ಯಾರು ಅತ್ಯಂತ ಕಷ್ಟವನ್ನ ಅನುಭವಿಸಿದ್ದೀರೋ ಅಂತವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಲ್ಲಿ ನಿಮ್ಮ ಎಲ್ಲಾ ಶನಿ ಕಾಟದಿಂದ ಮುಕ್ತಿಯನ್ನ ನೀವು ಪಡೆಯಬಹುದಾಗಿದೆ. ಇದು ಉಡುಪಿಯ ಹತ್ತಿರದಲ್ಲಿ ಇರ್ತಕ್ಕಂತಹ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಇರ್ತಕ್ಕಂತಹ ಬನ್ನಂಜೆಯ ಶನೇಶ್ವರ ದೇವಸ್ಥಾನ ಇದಾಗಿದೆ. ಈ ಒಂದು ಬನ್ನಂಜೆಯ ಶನೇಶ್ವರ ದೇವಸ್ಥಾನವು ಶನಿ ಕಾಟದಿಂದ ಮುಕ್ತಿಯನ್ನ ಪಡೆಯಲು ಇದೊಂದು ಪ್ರಮುಖವಾಗಿರ್ತಕ್ಕಂತಹ ದೇವಸ್ಥಾನವಾಗಿದೆ. ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಶನೇಶ್ವರನ ಒಂದು ಪೂಜೆಯನ್ನ ಮಾಡಿಕೊಂಡು ಈ ಒಂದು ಶನೇಶ್ವರನಿಗೆ ತೈಲಾಭಿಷೇಕವೆಂದರೆ ಬಹು ಪ್ರೀತಿ. ಈ ಒಂದು ಶನೇಶ್ವರನಿಗೆ ತೈಲವನ್ನ ಅರ್ಪಿಸಿ ನಿಮ್ಮ ಒಂದು ಕಷ್ಟವನ್ನ ಈ ಒಂದು ಸ್ವಾಮಿಯ ಹತ್ತಿರ ನೀವು ಕೇಳಿಕೊಂಡು ಬಂದಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳಿಗೆ ಮುಕ್ತಿ ಎಂಬುದು ದೊರೆಯುತ್ತದೆ. ಭಾರತದ ಪ್ರಮುಖ 4 ಶನಿ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಶನಿ ಕ್ಷೇತ್ರವಾಗಿದೆ. ಈ ಒಂದು ಶನೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಶನೇಶ್ವರ ಮೂರ್ತಿಯು 23 ಅಡಿ ಎತ್ತರದ ಏಕಶಿಲೆಯಲ್ಲಿ ಈ ಒಂದು ಶನೇಶ್ವರ ಮೂರ್ತಿಯನ್ನ ನೀವು ನೋಡಬಹುದಾಗಿದೆ. ಪ್ರತಿ ಶನಿವಾರ ಇಲ್ಲಿ ಭಕ್ತರ ದಂಡೆ ಕಂಡು ಬರುತ್ತದೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿರುವ ಈ ಒಂದು ಶನೇಶ್ವರ ದೇವಸ್ಥಾನ ಇರುವುದು ಉಡುಪಿಯ ಬನ್ನಂಜೆಯಲ್ಲಿ. ಉಡುಪಿಯ ಕೃಷ್ಣ ದೇವಸ್ಥಾನದಿಂದ ಕೆಲವು ಮೀಟರ್ಗಳ ಅಂತರದಲ್ಲಿರ್ತಕ್ಕಂತಹ ಶನೇಶ್ವರ